ಸ್ನೇಹಿತರೆ, ಇದು ಹೋದ ವರ್ಷದ ಸೆಂಟ್ರಲ್ ಬಜೆಟ್ನ ಒಂದು ಮುಖಪುಟ. ಹೋದ ವರ್ಷ ಕೇಂದ್ರ ಸರ್ಕಾರದ ಬಜೆಟ್ನ ಮುಖಪುಟ 2023-24ನೇ ಸಾಲಿನ ಬಜೆಟ್. ಇದನ್ನ ಮಂಡಿಸಿದಂತವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು. ಈ ಬಜೆಟ್ ಕೇಂದ್ರದ ಸಂಸತ್ನಲ್ಲಿ ಮಂಡನೆ ಆಗಿದ್ದು ಫೆಬ್ರವರಿ 1, 2023. ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಾ ನಂಬರ್ 39 ಇದರಲ್ಲಿ ಒಂದು ಘೋಷಣೆ ಇದೆ. ಇಂಗ್ಲಿಷಲ್ಲಿ ಓದಿ ಆನಂತರ ಕನ್ನಡದಲ್ಲಿ ಹೇಳ್ತೇನೆ. ವಾಟರ್ ಫಾರ್ ಡ್ರೌಟ್ ಪ್ರೋನ್ ರೀಜನ್. In the drought-prone central region of Karnataka, central assistance of 5,300 crore will be given to Upper Bhadra project to provide sustainable irrigation and filling up of surface tanks for drinking water. ಇದರಲ್ಲಿ ಕೇಂದ್ರ ಸರ್ಕಾರ ಹೋದ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಬರ ಪೀಡಿತ ಮಧ್ಯ ಕರ್ನಾಟಕದ ಜಿಲ್ಲೆಗಳ ಕುಡಿಯುವ ನೀರು, ಕೆರೆ ತುಂಬಿಸುವ ಯೋಜನೆಗಳಿಗನ್ನ ಅನುಷ್ಠಾನ ಮಾಡಲಿಕ್ಕೆ 5,300 ಕೋಟಿಗಳ ಕೇಂದ್ರ ಸರ್ಕಾರದ ಅನುದಾನವನ್ನ ನೀಡಲಾಗುವುದು. ಇದು ಬಜೆಟ್ ಮುಖಾಂತರ ಸಂಸತ್ನಲ್ಲಿ ಕೊಟ್ಟಿರತಕ್ಕಂತಹ ವಾದ. ತಮಗೆ ಗೊತ್ತಿದೆ, ಒಂದು ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ ಮೇಲೆ ಕಾನೂನಿಗೆ ಸಮಾನ. ಅದು ಬಜೆಟ್ನ ಘೋಷಣೆಯನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕಾಗಿರೋದು ಯಾವುದೇ ಸರ್ಕಾರದ ಕರ್ತವ್ಯ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೇಂದ್ರ ಸರ್ಕಾರದ ಅನುದಾನವನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿ 1 ವರ್ಷ 3 ತಿಂಗಳು ಆದರೂ ಕೂಡ ನಯಾ ಪೈಸಾ ದುಡ್ಡು ಕರ್ನಾಟಕಕ್ಕೆ ಕೊಡದೆ ಯಾಕೆ ಅಪ್ಪರ್ ಭದ್ರಾ ಯೋಜನೆಗೆ ಕರ್ನಾಟಕಕ್ಕೆ ಮೋಸ ಮಾಡಿದ್ದೀರಿ? ಉತ್ತರ ಕೊಡಿ.